ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮ್ಮ RCB ಸ್ಕ್ವಾಡ್ ಯಾವ ರೀತಿ ಇದೆ, ಹೊಸದಾಗಿ ನಮ್ಮ RCB ತಂಡವನ್ನ ಯಾರ್ಯಾರೆಲ್ಲ ಸೇರ್ಕೊಂಡಿದ್ದಾರೆ ತಿಳ್ಕೊಂಬರೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಜಾಸ್ತಿ ಸ್ಪೋರ್ಟ್ಸ್ ಬಗ್ಗೆ ನಮ್ಮ ಚಾನಲ್ ವಿಡಿಯೋ ಬರ್ತಾ ಇರುತ್ತೆ. ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮೊದಲನೇದಾಗಿ ಮಂಗೇಶ್ ಯಾದವ್ ಅವರು 5,20,00,000ಕ್ಕೆ ನಮ್ಮ ತಂಡವನ್ನ ಸೇರ್ಕೊಂಡಿದ್ದಾರೆ. ಇವರು ಅನ್ಕ್ಯಾಪ್ಡ್ ಬಾಲರ್ ಅಂತಾನೆ ಹೇಳ್ಬೋದು. SRH ಮತ್ತೆ ನಮ್ಮ RCB ನಡುವೆ ತುಂಬಾನೇ ಫೈಟ್ ಇತ್ತು. ಫೈನಲಿ 5,20,00,000ಕ್ಕೆ ನಮ್ಮ RCB ಇಂಟ್ರೆಸ್ಟ್ ಅನ್ನ ತೋರಿಸಿ ಪರ್ಚೇಸ್ ಮಾಡಿದೆ. ಎರಡನೇ ಆಟಗಾರ ಸಾತ್ವಿಕ್ ದೇಶ್ವಾಲ್ ಅವರು. ಸಾತ್ವಿಕ್ ದೇಶ್ವಾಲ್ ಅವ್ರನ್ನ 30 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದೆ. ಇವರ ಒಂದು ಬೇಸ್ ಪ್ರೈಸ್ 30 ಲಕ್ಷ ಇತ್ತು. ಬಟ್ ಇವ್ರನ್ನ ನೆಟ್ ಬಾಲರ್ ಆಗಿ ಯೂಸ್ ಮಾಡ್ತಾರೆ. ನನ್ನ ಪ್ರಕಾರ ಎಲ್ಲೂ ಕೂಡ ಮ್ಯಾಚ್ ಅಲ್ಲಿ ಅವಕಾಶ ಕೊಡಲ್ಲ. ಯಶ್ ದಯಾಲ್ ಅಥವಾ ಭುವನೇಶ್ವರ್ ಏನಾದ್ರು ಅನ್ಅವೈಲೇಬಲ್ ಆಗಿದ್ರೆ ಅಥವಾ ಇಂಜುರಿ ಸಮಸ್ಯೆ ಅಥವಾ ರೆಸ್ಟ್ ಅಲ್ಲಿ ಏನಾದ್ರು ಇದ್ರೆ ಇವರಿಬ್ಬರಲ್ಲಿ ಯಾರಿಗಾದ್ರೂ ಸ್ಥಾನ ಕೊಡಬಹುದು. ಇನ್ನು ಮೂರನೇ ಆಟಗಾರ ಜಾಕೋಬ್ ಡುಫಿ ಅವರು. ನ್ಯೂಜಿಲೆಂಡ್ ಬಾಲರ್, T20 ಸೆಕೆಂಡ್ ನಂಬರ್ 2 ಬಾಲರ್ ಅಂತ ಹೇಳ್ಬೋದು. ಅಂತ ಆಟಗಾರ ಜಸ್ಟ್ 2 ಕೋಟಿಗೆ ಬಂದಿದ್ದಾರೆ. ನೀವೆಲ್ಲ ತುಂಬಾ ವಿಡಿಯೋ ಮಾಡಿದೀನಿ ಅವ್ರ ಬಗ್ಗೆನೇ ಇವಾಗ. ಒಟ್ಟಿನಲ್ಲಿ ಅವರು ಕೂಡ ಬಂದಿದ್ದಾರೆ. ಇನ್ನು ವೆಂಕಟೇಶ್ ಅಯ್ಯರ್ ಆಲ್ರೌಂಡರ್. ಕಳೆದ ಬಾರಿ 23 ಕೋಟಿವರೆಗೂ ಕೂಡ ನಮ್ಮ RCB ಹೋಯ್ತು, ಬಟ್ ಸಿಗ್ಲಿಲ್ಲ. ಈ ಬಾರಿ 7 ಕೋಟಿಗೆ ಸಿಕ್ಕಿದ್ದಾರೆ. ಬೇಸ್ ಪ್ರೈಸ್ 2 ಕೋಟಿ ಇತ್ತು, ಬಟ್ 7 ಕೋಟಿಗೆ ಸಿಕ್ಕಿದ್ದಾರೆ. KKR ತುಂಬಾನೇ ಫೈಟ್ ಕೊಟ್ಟರು, ಬಟ್ 7 ಕೋಟಿಗೆ ನಮ್ಮ ತಂಡವನ್ನ ಸೇರ್ಕೊಂಡಿದ್ದಾರೆ. ಟೋಟಲ್ ಆಗಿ 7 ಕೋಟಿ, 2 ಕೋಟಿ, 5 ಕೋಟಿ, 30 ಲಕ್ಷ. 30 ಲಕ್ಷಕ್ಕೆ 4 ಜನ ಆಟಗಾರರು ಈಗಾಗಲೇ ಬಂದಿದ್ದಾರೆ. ಇನ್ನು ಕೂಡ ನಮ್ಮ ಹತ್ರ 3 ಪರ್ಸ್ ಬ್ಯಾಲೆನ್ಸ್ ಇದೆ. 3 ಕೋಟಿ ಪರ್ಸ್ ಬ್ಯಾಲೆನ್ಸ್ ಇದೆ. ಇನ್ನೂ 4 ಜನರನ್ನ ನಾವು ಪರ್ಚೇಸ್ ಮಾಡಬಹುದು. ನಮ್ಗೆ ಅವಕಾಶ ಇದೆ, ಬಟ್ ಇನ್ನು ಕೂಡ ಪರ್ಚೇಸ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ಈಗಾಗಲೇ 4 ಜನ RCBಗೆ ಆಟಗಾರರು ಬಂದಿದ್ದಾರೆ. 3 ಜನ ಬಾಲರ್ ಬಂದಿದ್ದಾರೆ, ಒಬ್ರು ಆಲ್ರೌಂಡರ್ ಬಂದಿದ್ದಾರೆ. ಇನ್ನ ಬ್ಯಾಟ್ಸ್ಮನ್ ಟಾರ್ಗೆಟ್ ಮಾಡುತ್ತೆ, ಯಾರು ಬರ್ತಾರೆ ನೋಡೋಣ. ಒಟ್ಟಿನಲ್ಲಿ ಪ್ರತಿಯೊಂದು ಅಪ್ಡೇಟ್ಗಳು, ವಿಡಿಯೋಗಳು ನಮ್ಮ ಚಾನಲ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.